ಹಲೋ ನಮಸ್ಕಾರ ನೋಡ್ರಿ. ಈಗ ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಮಧ್ಯಾಹ್ನ ಆಗ್ಯದ್ರಿ. ಈಗ ಹೊಲಕ್ಕೆ ಬಂದೀವ್ರಿ ಜೋಳ ಕೊಯ್ಲಕ್ಕೆ ರೀ. ಮತ್ತು ಮಧ್ಯಾಹ್ನದಾಗದು ಹಾಗೆ ಕುಂದ್ರದಾಲಕತ್ತದ್ರಿ. ಮನೆ ಶಾಂತಿಗೆ ಹೋಗಿದ್ದೀವ್ರಿ. ನಮ್ಮ ಅತ್ತೆರದು ಮನೆ ಶಾಂತಿ ಇತ್ತು ರೀ. ಎಲ್ಲ ಮುಗಿಸ್ಕೊಂಡು ಮಾಡಿ ಬಂದೀವ್ರಿ. ಸಂಜೆ ತನ ರೀ 2 ದಿನ ಅದೇ ಆಗಿತ್ತು ರೀ. ಏನೂ ಕೆಲಸನೇ ಮಾಡಿದ್ದಿಲ್ಲ ರೀ. ನಮ್ಮ ಅತ್ತೆರದು ಮನೆ ಶಾಂತಿ ಇರೋ ಕಾಲಾಗ ಏನೂ ಮಾಡಿದ್ದೇ ಇಲ್ಲ ರೀ. ಅದು ಮುಗಿಸ್ಕೊಂಡು ಇನ್ನು ಮದುವೆನೂ ಆದ್ರಿ. ಅದಕ್ಕೆ ಇನ್ನು ಇದು ಬಿಡೋದೇ ಆಗ್ತದ ಬಾತೇಳಿ ಮದ್ವೆ ರೀ. 8ನೇ ತಾರೀಕಿಗೆ ಮದ್ವೆ ಅದ್ರಿ. ಮತ್ತು ನಮ್ಮ ಅತ್ತೆಯರು ಹೋಗಬೇಡ ಅನ್ನಕತ್ರಿ. ಹಿಂಗಾಗಿ ಇದೊಂದಿಷ್ಟು ಜೋಳ ಕೊಯ್ಬೇಕು ರೀ. ನಿನ್ನೆ ಅಲ್ಲೇ ಇರು ಅಂದರಿ. ಅದಕ್ಕೆ ಇರೋದಾಗಲಿಲ್ಲ ರೀ. ನಮ್ಮ ಸಮರ್ಥ ಎಲ್ಲ ಕೂಡೆ ಬಂದೀವ್ರಿ. ಅವ್ನ ದಿನ ಸಾಲಿ ಇತ್ತು ರೀ, ಹೋಗಿಲ್ಲ ನೋಡ್ರಿ. ಅವ್ನಿಗೆ ಗೊತ್ತೇ ಇಲ್ಲ ರೀ. ನಾವು ನಿನ್ನೆ ಮನೆ ಶಾಂತಿ ಅದ್ರೊಳಗೆ ಮಾಡೋ ಗದ್ದಲ್ದಾಗ ರೀ ಅವ್ನ ಜಲ್ದಿನೇ ಹೋಗ್ಬಿಟ್ಟಿವಲ್ಲ ರೀ. ಅವ್ನ ಸಾಲಿ ಸೂಟಿ ಅದೇ ಇನ್ನೂ ಸೂಟಿ ಕೊಟ್ಟಿಲ್ಲೇನು ರೀ. ಇವತ್ತು ವ್ಯಾನ್ ಬಂದಿತ್ತು ರೀ. ಅವ ಹೋಗೇ ಇಲ್ಲ ರೀ. ಮದ್ವೆ ಕಾಲಾಗ ಇದು ಏನೂ ಹೊಲ್ದಂದು ಏನೂ ಮಾಡೋದಾಗಲ್ಲ ಅಂತೇಳಿ ಇವತ್ತು ಒಂದು ದಿನ ರೀ ಜೋಳ ಒಣಗ್ಯದ್ರಿ. ಅದು ಕೊಯ್ದು ಹೋಗ್ಬೇಕಂತೇಳಿ ಬಂದೀವ್ರಿ. ಒಂದು 2 ತಾಸು ಆತದ್ರಿ ಕೊಯ್ದು ಹೋಗ್ಬೇಕಂತೇಳಿ ಬಂದೀವ್ರಿ ಬಡ ಅದಕ್ಕಲ್ಲೇ ಜಲ್ದಿ ಬಂದುಬಿಟ್ಟಿವ್ರಿ. ಮತ್ತು ನಾಳೆಗಿನ್ನ ಆಗೋದಿಲ್ಲ ರೀ. ಇನ್ನು ನಮ್ಮ ಮನೆಯೊಳಗೆ ಮದ್ವೆ ಕಾರ್ಯಕ್ರಮ ನಡೀತಂದ್ರೆ ಬರೋದೇ ಆಗಲ್ಲ ನೋಡ್ರಿ ಹೊಲಕ್ಕೆ ರೀ. ನೋಡ್ರಿ ನಮ್ಮ ಸಮರ್ಥ ಹೆಂಗೆ ಕಟ್ಕೊಂಡಾನ್ರಿ ತಲೆಗೆ. ನೋಡ್ರಿ ಯಾರು ಕಟ್ಟಿರೋದು ತಲೆಗೆ ಹೆಂಗೆ ಕಟ್ಕೊಂಡಾನ ನೋಡ್ರಿ. ಬಿಸಿಲು ಹತ್ರ ಭಾಳ ಅದಲ್ರಿ. ತಲೆಗೆ ಹೆಂಗೆ ಕಟ್ಕೊಂಡಾನ ನೋಡ್ರಿ. ತಾನೇ ಕಟ್ಕೊಂಡಾನ್ರಿ ರೈತ ನಮ್ಗೆ. ಹೌದಲ್ಲಪ್ಪು? ನೋಡ್ರಿ ನನಗೆ ಅನ್ಕೋತ ಅವನಿಗೆ ಕಟ್ಟು. ಅವನಿಗೆ ನೋಡ್ರಿ ಹೆಂಗೆ ಕಟ್ಟಕ್ಕೆ ಬರೋದಿಲ್ಲ ಏನಿಲ್ಲ ರೀ. ಸುಮ್ಮ ಹೆಂಗಾರ ಸುತ್ಕೊಂಡು ಕುಂದಿರ್ತಾರೆ ರೀ. ಅಪ್ಪು ಪೇಪರ್ ಮುಗ್ದಾವಿಲ್ಲ? ಹಾಂ, ಮತ್ತು ನಿನ್ನೆ ಮೊನ್ನೆ ಏನಾಗಿತ್ತು ಹೇಳಕ್ಕೆ? ಮತ್ತು ಇವತ್ತು ಮುಗಿದು ಹೊತ್ತು ಹೇಳ್ತೀಯಲ್ಲ. ಪೇಪರಕ್ಕೆ ಹೋಗ್ಲಿಕ್ಕಂದ್ರೆ ಗ್ಯಾದ್ರಿಂಗ್ ಆಗಿಂದು ಇಡ್ತೀನಿ ಅಂದಿದ್ರೆ ಏನು ಮೊದಲೇ ಮುಗಿಸ್ಯಾರ? ಹಾಂ ಅಪ್ಪು ಅಯ್ಯವ್ವ ನೋಡ್ಕಲಿ ಅಪ್ಪು. ಹಾಯ್ ಎಲ್ಲಿ ಬಂದು ನೀರು? ಬಂದಿಲ್ಲ. ನೋಡ್ರಿ ಇಷ್ಟೊತ್ತನ ಜೋಳ ಕೊಯ್ದೀವ್ರಿ. ಜೋಳ ಕೊಯ್ದಿದ್ದು ಆಯ್ತು ರೀ. ಇಷ್ಟೊತ್ತನ ಇಷ್ಟೆಲ್ಲ ದಂಡಿಗೆ 2 ಮಡಿ ಇದ್ದು ಅಲ್ರಿ, ಕೊಯ್ದೀವಿ ನೋಡ್ರಿ. ಈಗ ಇವರಿಬ್ಬರು ನೋಡ್ರಿ ಹೆಂಗೆ ಅಡ್ಡಾಡ್ಲಕತ್ತಾರ. ನೀರು ಆಗ್ಯಾವ ಇದ್ರನು. ಇಷ್ಟೊತ್ತನ ಇಲ್ಲೊಂದು ದಾಳಿಂಬ್ರಿ ಕಾಯಿ ಆಗಿದ್ದು ರೀ, ತಿಂದಾರ್ರಿ. ಕಾಲ ಚಪ್ಪಲಿಲ್ಲ ಏನಿಲ್ಲ, ಹೆಂಗೆ ಅಡ್ಡಾಡ್ತಾರೆ ನೋಡ್ರಿ. ಇಷ್ಟೊತ್ತನ ಒಂದು ಯಾವಾಗ ಬಂದಿದ್ವಿ ಬಿಸಿಲಾಗಿರಿ. ಇದೆಷ್ಟು ಆಗಿ ಮಾಡ್ಬೇಕತ್ತಿ ಆಕಳಿಗೆ ಸುಮ್ಮ ಆತದ್ರಿ. ಮಳೆ ಬತ್ತಂದ್ರೆ ಎಲ್ಲ ಮತ್ತು ಅದು ಹಾಕಿದ್ದೆಲ್ಲ ಉಪಯೋಗ ಆಗಲ್ಲ ಅಂತೇಳಿ ಕೊಯ್ದೀವ್ರಿ. ಮತ್ತು ಕೊಯ್ದು ಹಾಕಿದ್ವಿ ನಾವು ಒಯ್ಲಿಕ್ಕೆ ಬರ್ತದೆ ರೀ ಮನೆಗೆ. ತಳ್ಳಗೆ ಒಕ್ಕಟೀವ್ರಿ. ಇದಕ್ಕೆ ಮನೆಗೆ ಒಯ್ಬೇಕು ರೀ. ಹಾಗೆ ಮನೆಗೆ ಒಯ್ದೀವಿ ಅಂದ್ರೆ ಮತ್ತೆ ನಡೀತದ್ರಿ. ಮಳೆ ಬಂದ್ರೆ ಏನೂ ಆಗಲ್ರಿ. ನೋಡ್ರಿ ಇದು ಮನೆ ಶಾಂತಿ ಇದ್ರಿ. ಪೂಜೆ ನೋಡ್ರಿ ಹೆಂಗೆ ಮಾಡ್ಯಾರ್ರಿ. ಎಷ್ಟು ಮಸ್ತ್ ಮಾಡ್ಯಾರ ನೋಡ್ರಿ. ಎಲ್ಲ ಸ್ವಾಮೀಜಿಗೆ ಒಪ್ಪಿಸಿಬಿಟ್ಟಿದ್ರಿ. ಭಾರಿ ಮಾಡ್ಯಾರ ನೋಡ್ರಿ. ಇದು ಪೂಜೆ ರೀ. ಹೆಂಗಾಗಿ ನೋಡ್ರಿ ಪೂಜೆ ರೀ. ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ರೀ ಪೂಜೆ ಎಲ್ಲ. ಈಗ ಮುಂದೆ ಕಾರ್ಯಕ್ರಮ ನೋಡ್ರಿ ಹಿಂಗೆ. ಅಪ್ಪು
ಇದು ನೋಡ್ರಿ ಎಲ್ಲ ಕಾರ್ಯಕ್ರಮ ಪೂಜೆ ಆದ್ಗೋನೆ ಇದು ಮನಿದು ವಿಡಿಯೋ ಮಾಡ್ಕೊಂಡೀನಿ ನೋಡ್ರಿ. ಹೆಂಗಾಗ್ಯದ್ರಿ ಇದು ಒಂದು ಹಾಲ್ ರೀ ದೊಡ್ಡದು. ಇಲ್ಲೇ ಪೂಜೆ ಮಾಡಿದ್ದರಿ. ಇನ್ನೀಗ ಅದ್ರೊಳಗೆ ತೊಟ್ಟಲ್ದಾಗ ಹಾಕೋದು ಮನೆಯದು ಶಾಂತಿದೊಳಗೆ ನಮ್ಮ ಕಡೆ ತೊಟ್ಟಲ್ದಾಗ ಹಾಕ್ತಾರೆ ರೀ ಗೊಂಬಿಗೆ ರೀ. ಅದು ಶಾಸ್ತ್ರ ಮಾಡಿದಿರಿ ಇನ್ನೀಗ ಅದು ಮುಗಿಯನೇ ಮಾಡ್ಕೊಂಡೀನಿ ನೋಡ್ರಿ. ಇದು ಕಿಚನ್ ರೀ. ಈ ಥರ ಆಗ್ಯದ ನೋಡ್ರಿ ಕಿಚನ್. ಭಾರಿ ಮಸ್ತ್ ಆಗ್ಯದ್ರಿ ಈ ಮನೆ. ಕಿಚನಾಗನೇ ಇದ್ರಿಗೆ ಅದು ಬಾತ್ರೂಮ್ ರೀ, ಇದು ಬೆಡ್ರೂಮ್ ರೀ. 2 ಬೆಡ್ರೂಮ್ ಮಾಡ್ಯಾರ್ರಿ. ಇಲ್ಲಿನೂ ಪೂಜೆ ಮಾಡ್ಯಾರ ನೋಡ್ರಿ. ಪೂಜೆ ಮಾಡಿದ್ದೀವಿ ರೀ, ಲಕ್ಷ್ಮೀ ಪೂಜೆ ಕುಂದ್ರಿಸಿ ನಾವೇ ಮಾಡಿದ್ದೀವಿ ರೀ. ಇದ್ರ ಬಾತ್ರೂಮ್ ರೀ, ಇದೊಂದು ಬೆಡ್ರೂಮ್ ರೀ. ನೋಡ್ರಿ ಮಸ್ತ್ ಆಗ್ಯದ್ರಿ. 2 ಬೆಡ್ರೂಮ್ ಆಗ್ಯಾವ್ರಿ, ಒಂದು ಕಿಚನ್ ರೀ, ಒಂದು ಹಾಲ್ ರೀ. ಈ ಥರ ಆಗ್ಯದ ನೋಡ್ರಿ ಮನೆ. ಇದು ಒಂದು ಹಾಲ್ ರೀ.